ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಈಕಿ ನೋಡ್ರಿ ನಮ್ಮ ಕಾರ್ಬಾರಿ ಏನು ಮಾಡಾಕ್ತಾಳಂದ್ರೆ ಕಾರ್ಟೂನ್ ನೋಡ್ಕೋತ ಕಾರ್ಬಾರ್ ಮಾಡತ್ತಳು. ಸ್ಕೆಚ್ ಪೆನ್ ಎಲ್ಲ ತೊಗೊಂಡು ಅವಕ್ಕೆ ಕ್ಯಾಪ್ ಹಾಕ್ದೆ ಎಲ್ಲ ಮುಡ್ಸಿ ಹಂಗೆ ಇಟ್ಟಾಳ ನೋಡ್ರಿ. ಅದ್ರನ್ನ ಈಗ ತೆಗೆದಿಡಾಕ್ತಾಳು ಹೇಳಾನ. ನೆಕ್ಸ್ಟ್ ನೋಡ್ರಿ, ಮನೆಯೆಲ್ಲ ಎಷ್ಟು ಮೆಸ್ ಆಗೈತೆ ಅಂತ ಹೇಳಿ. ಬ್ಯಾಗ್ ಹೆಂಗೆ ಬಿದ್ದೈತಿ, ಹಾಸಿಗೆ, ಅರಿವಿ ಎಲ್ಲ ಅಂದ್ರೆ ಅಲ್ಲಿ ಅರಿವಿ ಇದನ್ನೆಲ್ಲ ಕಬೋರ್ಡ್ ಕ್ಲೀನ್ ಮಾಡಿ ನೀಟಂಗೆ ಸೆಟ್ ಮಾಡೋದೈತಿ ಇವತ್ತು ಈವ್ನಿಂಗ. ನೋಡ್ರಿ ಅರಿವಿ ಎಲ್ಲ ಹೆಂಗೆ ಬೇಕಾದಂಗೆ ಬಿದ್ದುಬಿಟ್ಟವು. ಇದನ್ನು ಕ್ಲೀನ್ ಮಾಡೋದೈತಿ ನೋಡ್ರಿ. ಹಂಗೆ ತಿಕ್ಕಿದ ಬಾಂಡೆ ಕೂಡ ಡಬ್ಬ ಹಾಕಿಲ್ಲ ಅಂದ್ರೆ ತೆಗೆದಿಟ್ಟಿಲ್ಲ, ಅವು ಕೂಡ ತೆಗಿದೈತಿ. ಇಲ್ಲಿ ನಮ್ಮ ಬೆಕ್ ನೋಡ್ರಿ ಊಟ ಮಾಡತ್ತೈತಿ. ಹಂಗೆ ನೋಡ್ರಿ ಮಧ್ಯಾಹ್ನದ ಊಟಕ್ಕೆ ಅಂಥೇಳಿ ಬದ್ನಿಕಾಯಿ ಪಲ್ಯನ ರೆಡಿ ಮಾಡ್ಕೊಳತ್ತೀನಿ. ಈ ರೀತಿ ಬದ್ನಿಕಾಯಿ ಆಗ್ತಾವೆ ನಮ್ಮಲ್ಲಿ. ಬರ್ರಿ ಇದನ್ನು ಈಸಿಯಾಗಿ ಬದ್ನಿಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂಥೇಳಿ ನೋಡ್ನು. ಇದಕ್ಕೆ ಶೇಂಗಾ ಅದು ಏನು ಯೂಸ್ ಮಾಡ್ಕೊಂಡಿಲ್ಲ, ಜಸ್ಟ್ ಒಂದು ಉಳ್ಳಾಗಡ್ಡಿ ಹಾಕಿ ಖಾರ ಉಪ್ಪು ಹಾಕಿ ತಿರ್ಗಾಡ್ಕೊಂಡೇನೆ ಅಷ್ಟೆ. ಇಲ್ಲಿ ನೋಡ್ರಿ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಕಟ್ ಮಾಡಿದ ಆನಿಯನ್ ಹಾಕ್ಕೊಂಡು ಸ್ವಲ್ಪ ಲೈಟಂಗಿ ಫ್ರೈ ಮಾಡ್ಕೊರಿ. ಹಂಗೆ ಸ್ವಲ್ಪ ಕರಿಬೇವು ಹಾಕ್ಕೊರಿ. ಮತ್ತು ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಹಂಗೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನೀವು ಬದ್ನಿಕಾಯಿ ಹಾಕ್ಕೊಂಡ್ರೆ ಬದ್ನಿಕಾಯಿ ಪಲ್ಯ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಇಷ್ಟ ಐತಿ. ಇದಕ್ಕೆ ಜಾಸ್ತಿ ನೀರು ಕೂಡ ಹತ್ತಂಗಿಲ್ಲ ರೀ. ನೀವು ಎಣ್ಣೆ ಒಳಗೆ ಫ್ರೈ ಮಾಡಿ ಇದನ್ನು ಇಟ್ಕೋಬೋದು. ಇಲ್ಲಾಂದ್ರೆ ಇದನ್ನು ಸ್ವಲ್ಪ ಲೈಟಾಗಿ ಒಂದು ಹನಿ ನೀರು ಬಿಟ್ಟು ಕುದಿಸ್ಕೋಬೋದು, ನಡಿತೈತಿ. ಆದರೆ ಭಾಳ ಹೊತ್ತು ಕುದಿಸ್ಕೋಂಗಿಲ್ಲ. ಇದನ್ನ ಒಂದು 2-3 ನಿಮಿಷ, ಯಾಕಂದ್ರೆ ಇವಾಗ ಉದ್ದು ಬದ್ನಿಕಾಯಿ ಅದಾವೆ, ಭಾಳ ಜಲ್ದಿ ಕುದ್ಬಿಡ್ತೈತೆ ರೀ. ಪಲ್ಯ ರೆಡಿ ಐತೆ ನೋಡ್ರಿ ಆಲ್ಮೋಸ್ಟ್. ಇನ್ನು ಅಕ್ಕಿಗೆ ಚಪಾತಿ ಬೇಕಾಗಿದ್ದು, ಕಾರ್ಬಾರಿಗೆ ಚಪಾತಿ ಬೇಕಾಗಿದ್ದು, ಚಪಾತಿ ಕೇಳತ್ತಿದ್ಲು. ಹಂಗೆ ಚಪಾತಿ ಹಿಟ್ಟು ಕೂಡ ನಾದೇ ಇಟ್ಟೇನಿ. ಆಕೆ ಯಾವಾಗ ಕೇಳ್ತಾಳೆ ನೋಡ್ರಿ ಅವಾಗ ಬಿಸಿದು ಮಾಡಿಕೊಟ್ರೆ ಆಯ್ತು ಅಂಥೇಳಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂಥೇಳಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆವು. ಸೊ ಹಾಗಾಗಿ ಯಾರಿಗೂ ಕೂಡ ಹಸು ಇರಲಿಲ್ಲ, ಅದಕ್ಕೆ ಏನು ಮಾಡ್ಕೊಂಡಿರಲಿಲ್ಲ. ಈಗ ಮಧ್ಯಾಹ್ನ ಸ್ವಲ್ಪ ನೀರು ಹಾಕ್ಕೊಂಡಿನಿ ನೋಡ್ರಿ. ನಾ ಇಲ್ಲಿ ಇನ್ನು ಮುಚ್ಚಿ 1-2 ನಿಮಿಷ ಕುದಿಸ್ಕೊಂಡ್ರೆ ಬದ್ನಿಕಾಯಿ ಪಲ್ಯ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ಹಿಟ್ಟನ್ನ ಅದು ಇಟ್ಕೊಂಡಿನಿ ನೋಡ್ರಿ. ಬೇಕಂದಾಗ ಅಕ್ಕಿಗೆ ಚಪಾತಿ ಮಾಡಿಕೊಡೋದು. ಹಂಗೆ ಅಕ್ಕಿಗೆ ಮ್ಯಾಂಗೋ ಬೇಕಾಗಿತ್ತು. ದೊಡ್ಡ ಮ್ಯಾಂಗೋ ಲವರ್ದ ನೋಡ್ರಿ ಅಕ್ಕಿ. ಇಲ್ಲಿ ಮ್ಯಾಂಗೋ ಹಿಡ್ಕೊಂಡು ಕೂತಾಳು, ನನಗೆ ಬೇಕು ಅಂಥೇಳಿ. ಬಿಟ್ಟಿನಿ ಈಗ ತುಂಬ ಏನದ ಮ್ಯಾಂಗೋನ ಅಕ್ಕಿಗೆ ಕಟ್ ಮಾಡಿಕೊಡ್ತೀನಿ. ಕೊಟ್ಟ ತಕ್ಷಣ ಅದನ್ನು ತಿನ್ನೋದ್ರಾಗ ಅಕ್ಕಿಗೆ ಒಂದು ಚಪಾತಿ ಲಟ್ಸ್ಕೊಟ್ರೆ ಆಯ್ತು ಅಂಥೇಳಿ ಕಟ್ ಮಾಡಿಕೊಡ್ತೀನಿ. ಹೇಳಿದ್ರು ಏನು ನೋಡ್ರಿ, ಇದನ್ನ ಮ್ಯಾಂಗೋ ಕಟ್ ಮಾಡ್ತೀನಿ. ತೊಳ್ಕೊಂಡು ಬಂದ್ಲು ಅದನ್ನ ಹೋಗಿ. ಇಲ್ಲಿ ನೋಡ್ರಿ, ಈ ಮ್ಯಾಂಗೋ ಅಂತೂ ಸಖತ್ ಸ್ವೀಟ್ ಐತಿ. ಪರ್ಸ್ನಲಿ ನನಗೆ ಭಾಳ ಇಷ್ಟ ಆಗೈತಿದೆ. ತಿನ್ನಕ್ಕೆ ಶುರು ಮಾಡಿ ನೋಡ್ರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.